Hello guys, welcome back to my new vlog. So basically ನನ್ನ ಫ್ರೆಂಡಿಂದು ಮದುವೆ ಇತ್ತು ಆನ್ ಆಗಸ್ಟ್ 17th ಅಲ್ಲ 16th ಮತ್ತು 17th ಐ ಗೆಸ್ 16th ಮತ್ತು 17th ಮದುವೆ ಎಲ್ಲ ಮುಗ್ದಾಗಿದೆ ಆ್ಯಂಡ್ ಟುಡೇ ಈಸ್ 24th. ನಾನು ಇವತ್ತಿದ್ರದ್ದು ಇಂಟ್ರೋ ಮಾಡ್ತಾ ಇದ್ದೀನಿ. ನನಗೆ ನಾನು ಥೂ ಅಂತ ಒಕ್ಕೋಬೇಕು ಹಂಗಲ್ಲಿ ಸೊ ದಟ್ ಅಸ್ಬಿಟ್ಟು ನನ್ನ ಮೇಲೆ ಬರ್ಬೇಕು. ಹಾಗೆ ಹಿಂಗೆ ಉಕ್ಕೊಂಡಿಲ್ಲ. ಇವಾಗ ಆಳ್ವಾಸ್ ವ್ಲಾಗ್ ಮಾಡಿದೆ, ಮಧ್ಯಕ್ಕೆ ನಿಲ್ಲಿಸ್ದೆ. ಇವಾಗ ಮದುವೆ ವ್ಲಾಗ್ ಕ್ಯಾಪ್ಚರ್ ಮಾಡಿ ಬಂದಿದ್ದೀನಿ, ಎಡಿಟ್ ಮಾಡಿ ಹಾಕೋಕ್ಕಾಗಿಲ್ಲ. ಮೊನ್ನೆ ಇನ್ನೂ ಒಂದು ಮಾಡಿದೆ, ಎಡಿಟ್ ಮಾಡಿ ಹಾಕಿಲ್ಲ. ಬಟ್ ಐ ಹ್ಯಾವ್ ಟು ಟ್ರೈ. ನೋಡಿ, ಎಲ್ಲರೂ ತಮ್ಮ ಮಿಸ್ಟೇಕ್ಸ್ ನನಗೆ ಕಲಿಯೋದು ಅಲ್ವಾ. ನಾನು ಹಾಗೆ ಕಲ್ತ್ಕೊತಿದ್ದೀನಿ ಆ್ಯಂಡ್ ಐ ಪೋಸ್ಟ್ ರೆಗ್ಯುಲರ್ಲಿ ಅಂತ ಪ್ರತಿ ವ್ಲಾಗಲ್ಲೂ ಹೇಳ್ತೀನಿ. ಬಟ್ ಇವಾಗ ಎಸ್ ಐ ಆಮ್ ಟ್ರೈಯಿಂಗ್ ಟು. ಓಕೆ, ನಾನು ನಾನ್ ಸ್ಟಾಪ್ ಮಾತನ್ನ ಸ್ಟಾಪ್ ಮಾಡೋಣ. ಇವಾಗ ಹೋಗ್ಬಿಟ್ಟು ಮದುವೆ ವ್ಲಾಗ್ನ ನೋಡ್ಕೊಬನ್ನಿ. ಮದುವೆ ಇದ್ದಿದ್ದು ಅರಕಲಗೂಡಲ್ಲಿ. ಸೊ ನಾನು ನನ್ನ ಫ್ರೆಂಡ್ಸು ಚೌಟ್ರಿಗೆ ಬಂದು ನೋಡಿದ್ವಿ. ಇಲ್ಲಿ ಅಭಿ ಕೆಲಸ ಮಾಡ್ತಾ ಇದ್ದ. ಸೊ ಅವನಿಗೆ ನೀಟಾಗಿ ಕೆಲಸ ಮಾಡುವಂತ ರೇಗಿಸ್ಕೊಂಡು ಚೌಲ್ಟ್ರಲ್ಲಿ ಫುಲ್ ಡೆಕೋರೇಷನ್ಸು ಪ್ರಿಪ್ರೇಷನ್ಸು ಎಲ್ಲ ಮಾಡ್ಕೋತಾ ಇದ್ರು. ಅಷ್ಟೇ ನಮ್ಮ ಮದುವೆ ಗಂಡು ಬಂದ. ಕಾಲಿಗೆ ಬೀಳೋ ದೊಡ್ಡೇಶ್ ಇರೋದೇ ಏನು ಸಮಾಚಾರ. ಮದುವೆ ಬೇರೆ ಆಗ್ತಾ ಇದೆಯಾ. ಒಂದು ಹುಡುಗಿ ನಿಂಗೆ ಫೈನಲಿ ಬಾಳ್ ಕೊಡಬೇಕು ಅಂತ ಡಿಸೈಡ್ ಮಾಡಿ ನಿನ್ನ ಮದುವೆ ಆಗ್ತಿದ್ದಾಳೆ. ಏನು ಅನ್ನಿಸ್ತಾ ಇದೆ ಏನು ಹೇಳ್ಬೇಕು ಅಂತ ಅಲ್ಲ, ಏನು ಅನ್ನಿಸ್ತದೆ ನಿನ್ನ ಮದುವೆಗೆ? ಫೀಡ್ಬ್ಯಾಕ್ ಹೇಳ್ಬೇಕು ಅಂತ ನನಗೆ. ಎಸ್ 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 ನನಗೆ ಫೀಡ್ಬ್ಯಾಕ್ ಕೇಳೋಷ್ಟು ದೊಡ್ಡವನಲ್ಲ, ಎಲ್ಲ ಇವರೇ ಹೇಳ್ತಾರೆ ಫೀಡ್ಬ್ಯಾಕ್. ಫೀಡ್ಬ್ಯಾಕ್ ನಿನ್ನ ಮದುವೆಗೆ ನಾನು ಬಂದಿರೋದು ನಿನಗೆ ಎಷ್ಟು ಖುಷಿ ಆಗ್ತಿದೆ? ತುಂಬಾ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ. ಇದು ನಮ್ಮ ಚಿಕ್ಕಮ್ಮ. ಇವರು ನಮ್ಮ ಮದುವೆ ಗಂಡದ ತನೋಜ್ ಅವರ ಅಜ್ಜಿ ತಾತ. ಎಷ್ಟು ಎಲ್ಡರ್ಲಿ ಕಪಲ್. ಬಟ್ ಆ ತಾತ ಅಜ್ಜಿಗೆ ತೋರಿಸ್ತಿದ್ದ ಕೇರು ಎಕ್ಸ್ಟ್ರೀಮ್ ಲೆವೆಲ್ ಆಗಿತ್ತು. ಚೌಟ್ರಿಂದ ಇವಾಗ ರೂಮಿಗೆ ಬಂದ್ವಿ. ನಾವು ಅರ್ಧಂಬರ್ಧ ವ್ಲಾಗ್ ಮಾಡೋದು ಮರ್ತು ಹೋಯ್ತು. ಸೊ ಬಟ್ಟೆ ಹಾಕೊಂಡು ಮೇಲೆ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಮೀ. ಫುಲ್ ಮೇಕಪ್ ಆದಮೇಲೆ ಹೇಗಿರುತ್ತೆ ತೋರಿಸ್ತೀನಿ. ಇವಾಗ ಐ ಶೋ ಮೈ ಅದರ್ ಫ್ರೆಂಡ್ ಹೆಗಣ ಹೂ ಇಸ್ ನೋನ್ ಆಸ್ ಪ್ರಜ್ಞಾ. ನಾಗವಲ್ಲಿ ಅವರ ಮೀರು ಅಂದ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ಎವರ್ ಬ್ಯೂಟಿಫುಲ್ ಮದರ್. ಓ ಶಿಟ್, ಬಾತ್ರೂಮ್ ಬೇರೆ ಬಂದ್ಬಿಡ್ತು. ಇದೇ ಆ್ಯಂಗಲ್ ನೋಡ್ಕೊಳ್ಳಿ. ಅವರಿಗಿರೋ ಬ್ಯೂಟಿ ಸೆನ್ಸ್ ನಮಗಿಲ್ಲ. ಅವ್ರ ಏಜ್ 50 ವರ್ಷ, 50+. ಇವಳು ನೋಡಿ ನಾಚಿಕೆ ಚಿನಿ ಆಗ್ತಾ ಇದ್ದಾರೆ. ಸೊ ಕಾಟ ಕೊಡೋದು ಬೇಡ ಗೈಸ್. ಪಾಪ ರೆಡಿ ಆಗಲಿ ಹುಡುಗಿ. ಓ ವಾವ್, ಬ್ಯೂಟಿ ಬ್ಯೂಟಿ. ದಿಸ್ ಈಸ್ ಅ ಫೈನಲ್ ಲುಕ್. ನಾವು ಲೇಟ್ ಆಗಿದ್ದೇವೆ, ಬೈಯಕ್ಕೆ ರೆಡಿ ಆಗಿದ್ದಾರೆ. ಸೊ ಪ್ಲೀಸ್ ಎಕ್ಸ್ಕ್ಯೂಸಸ್. ಫುಲ್ ನಾನಂತೂ ಲುಕ್ ಎಟ್ ಮೈ ಐಸ್, ಹೌ ಬ್ಯೂಟಿಫುಲ್. ಐ ಆಮ್ ಇನ್ ಲವ್ ವಿತ್ ಮೈ ಮೇಕಪ್. ರೆಡಿಯಾಗಿ ಚೌಟ್ರಿಗೆ ಬಂದ್ವಿ. ನಮ್ಮ ತೋಟ ಸ್ಟೇಜ್ ಮೇಲೆ ಇದ್ದು ನೋಡಿಬಿಟ್ಟು ಯಪ್ಪ, ಸ್ಕೂಲ್ ಡೇಸಲ್ಲಿ ಹೆಂಗಿದ್ದವರು ಮದುವೆ ಆಗೋ ವಯಸ್ಸೆಲ್ಲ ಬಂತು ಅಂತ ಅನ್ಕೋತಾ ಇದ್ವಿ. ಆಮೇಲೆ ನಮ್ಮ ತೋಟೆ ಹೀರೋ ಆಗಿ ಆ್ಯಕ್ಟ್ ಮಾಡಿರೋ ಅವ್ನ ಪ್ರೀ ವೆಡ್ಡಿಂಗ್ ಶೂಟ್ ನೋಡೋಕೆ ನಮಗೆ 2 ಕಣ್ಣು ಸಾಕಾಗ್ತಿರ್ಲಿಲ್ಲ. ಅವನ ಮುಖ, ಅವನ ಎಕ್ಸ್ಪ್ರೆಷನ್ಸು ಹೇಳೋಕ್ಕೆ ಚಾನ್ಸೇ ಇಲ್ಲ. ಆಮೇಲೆ ನಮ್ಮ ತೋಟ ಫ್ರೆಂಡ್ ಒಬ್ಬರು ಡಾಗಿನ ಕರ್ಕೊಬಂದಿದ್ರು ಆಯಿತಾ ಮದುವೆಗೆ. ಫಸ್ಟ್ ನಾವು ಅವ್ರಿಗೆ ಗಿಫ್ಟ್ ಕೊಡೋದಕ್ಕೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅಲ್ಲ, ಅವ್ರು ಸುಮ್ಮನೆ ಆ ಡಾಗನ್ನು ಗೆಸ್ಟಾಗಿ ಕರ್ಕೊಬಂದಿದ್ರು. ಊಟಕ್ಕೆ ಬಂದಿದ್ದೀವಿ ಗೈಸ್, ಊಟಕ್ಕೆ ಬಂದಿದ್ದೀವಿ. ಮದುವೆಲೂ ನನ್ನ ಎಲೆಯಲ್ಲಿ ಏನು ಕಾಣಿಸ್ತಾ ಇದೆ ಇಷ್ಟೇ ತಿಂದಿರೋದು. ಲಿಟ್ರಲಿ ನಾನು ಏನೂ ಸ್ವೀಟ್ ತಿಂದಿಲ್ಲ. ದಟ್ ಈಸ್ ಹೌ ಐ ವಾಸ್ ವೆರಿ ಫರ್ಮ್. ನಂದು ಏನೇ ನೋಡಿ ಎಷ್ಟು ಕ್ಲೀನಾಗಿದೆ. ನಮ್ಮ ಹೆಗಣ ಎಲ್ಲ ಕಿತ್ ಕೋಳಿ ತಿಂದಂಗೆ ತಿಂದುಬಿಟ್ಟಿದ್ಲು. ಅದಕ್ಕೆ ಅವ್ಳಿಗೆ ನಾನು ರೇಗಿಸ್ತಾ ಇದ್ದೆ. ನಾನು ಕ್ಲೀನಾಗಿಟ್ಟಿದ್ದೀನಿ ನೋಡಿ. ಊಟ ಎಲ್ಲ ಮಾಡ್ಕೊಂಡು ಮೇಲೆ ಬಂದ್ವಿ. ಅಲ್ಲಿ ನೋಡಿದ್ರೆ ನಮ್ಮ ತೋಟೆ ಅವರ ಸಿಸ್ಟರ್ಸ್ದು ಡಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಶುರುವಾಗಿತ್ತು. ಇದೆಲ್ಲ ಮೇನ್ ಮ್ಯಾಟರ್. ನೆಕ್ಸ್ಟ್ ನೋಡಿ ಗುರು, ಇದನ್ನು ನೋಡಿ ನಮಗೆ ನೆನಪಾಗ್ತಿತ್ತು ಇಡೀ ಸ್ಕೂಲ್ ಡೇಸಲ್ಲಿ ಇವ್ರಿಗೆ ಒಂದೆರಡು ಹಾಡಿಗೆ ಡಾನ್ಸ್ ಹೇಳ್ಕೊಡ್ಬೇಕು ಅಂತಂದರೆ ನಾನು ಪ್ರಜ್ಞೆ ತಲೆಗೆ ಚಚ್ಕೊಂಡಿರ್ತಾ ಇದ್ವಿ. ನಮ್ಮ ತೋಟ ಆದರೂ ಪರವಾಗಿಲ್ಲ, ಒಂದು ರೇಂಜಿಗೆ ಮಾಡ್ತಾಯಿದ್ದ. ಆದರೆ ನಮ್ಮ ಅಭಿ ಕೊಳ್ಕೊಂಡು ಡ್ಯಾನ್ಸ್ ನೋಡಿ ದೇವ್ರೇ, ಅವನ ಡೆಡಿಕೇಶನ್ ಇದೆ ಅಲ್ವಾ. ರಾತ್ರಿ 3 ಗಂಟೆಗೆಲ್ಲ ಎದ್ಬಿಟ್ಟು ಡಾನ್ಸ್ ಕಲ್ತಿದ್ದಾನಂತೆ ಗೈಸ್. ಆ ಡೆಡಿಕೇಶನ್ಗೆ ನಾನು ಮನಸ್ಸೋದು ಹೋಗ್ಬಿಟ್ಟೆ. ಎಷ್ಟು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಿದ್ದಾನೆ ನೋಡಿ. ಅವನು ಇಂಟೆಂಟಿಗೆ ಮೆಚ್ಚಬೇಕು ಗೈಸ್. ಲುಕ್ ಎಟ್ ದ ಇಂಟೆಂಟ್. ಪರ್ಫಾರ್ಮೆನ್ಸ್ ಮನೆ ಹಾಳಾಯಿತು. ನಮ್ಮ ಅಭಿದು ಜೋಶ್ ನೋಡಿ ಗೈಸ್, ಜೋಶ್ ನೋಡಿ.
ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ರೂಮಿಗೆ ಹೋಗೋಣ ಅಂತ ಬಂದ್ವಿ. ಅಷ್ಟೇ ನಮ್ಮ ತೋಟೆ ಒಂದು ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ದ. ಇವತ್ತು ಶೋಕಿ ನಮ್ಮ ಕಣ್ಣಲ್ಲಿ ನೋಡೋಕೆ ಆಗ್ತಾನೇ ಇರಲಿಲ್ಲ. ಏನು ಇವನು ಕ್ಲೌಡ್ 9 ಕ್ಲೌಡ್ 18, 27 ಹಂಗಿದ್ದ. ನೆನ್ನೆ ಅವನದು ಫೀಲ್ಸ್ ನೋಡಬೇಕಾಗಿತ್ತು. ಯಾರು ಮುಹೂರ್ತ ರೆಡಿ. ನೆನ್ನೆ ರಾತ್ರಿ ಬಂದ್ಬಿಟ್ಟು ಹೆಂಗೆ ಮಲಗಿದ್ವಿ ಅಂತಲೇ ಗೊತ್ತಾಗ್ತಿಲ್ಲ. ಸೊ ಐ ಡಿಡ್ಂಟ್ ಕ್ಯಾಪ್ಚರ್ ಎನಿಥಿಂಗ್. ಸೊ ದಿಸ್ ಈಸ್ ಮೀ ಮದರ್ ಇಂಡಿಯಾ. ಹೆಗಣ ಅವರೇ ಇಲ್ಲಿಗೆ ಬನ್ನಿ. ಆ ಕಡೆ ಲೈಟಿಂಗ್ ಸರಿ ಆಗ್ತಾ ಇಲ್ಲ. ಹಿಂಗೆ ಬನ್ನಿ. ಓ ವಾವ್, ಇವರಿಬ್ರು ಫುಲ್ ಟ್ವಿನ್ನಿಂಗ್ ಮಾಡ್ತಾ ಇದ್ದಾರೆ. ಹೆಗಣ ಆ್ಯಂಡ್ ಮೈ ಡಿಯರ್ ಮದರ್. ಸೇಮ್ ಬಟ್ ಡಿಫ್ರೆಂಟ್ ಅಂತ. ಎಷ್ಟು ಚಂದ ಕಾಣಿಸ್ತಾ ಇದೆ ಅಲ್ವಾ? ಯು ನೋ ದ್ಯಾಟ್. ಓಕೆ, ಮುಹೂರ್ತದ ಚೌಲ್ಟ್ರಿಗೆ ಹೋಗೋಣ ಇವಾಗ. ಸೊ ಐ ಕ್ಯಾಪ್ಚರ್ ದ ಬಿಟ್ಸ್ ಓವರ್ ದರ್. ಬಾಯ್ ಬಾಯ್. ಫೈನಲಿ ನಮ್ಮ ಇದೊಬ್ಬ ಫ್ರೆಂಡೂ ಸಹ ಮದುವೆ ಆಗೋಗ್ಬಿಟ್ಟ. ಫೈನಲಿ ಅವಳಿಗೊಬ್ಳು ಹುಡುಗಿ ಬಾಳ್ ಕೊಟ್ಲು. ನಾವಿವಾಗ ಊಟ ಮಾಡಕ್ಕೆ ಹೋಗ್ತೀವಿ ಅಷ್ಟೇ. ನೋಡೋಕ್ಕೆ ಸೈಲೆಂಟ್ ಆಗಿದ್ದಾಳೆ ಅಂತ ಅನ್ಕೊಂಡ್ಬೇಕು. ಅವಳು ಮಳ್ಳಿ ಕ್ಯಾಮ್ರಾಗೆ ಸೈ ಆಗಿ ಏನು ಮಾತಾಡ್ತಾ ಇಲ್ಲ. ಬಟ್ ಅವಳು ಕಳ್ಳಿ ಮಳ್ಳಿ ಸಿಕ್ಕಾಪಟ್ಟೆ ನಟೋರಿಯಸ್ ಬಿಟ್ಟಿದ್ದಾಳೆ ಅವಳು. ಬಟ್ ಕ್ಯಾಮ್ರಾದಲ್ಲಿ ಎಷ್ಟು ಬಿಲ್ಡಪ್ ಕೊಡ್ತಾ ಇದ್ದಾಳೆ ಅಂದರೆ ಅಷ್ಟು ಬಿಲ್ಡಪ್ ಕೊಡ್ತಿದ್ದಾಳೆ. ಫುಲ್ ಸೈಲೆಂಟ್ ಥರ ಬಿಲ್ಡಪ್ ಕೊಡ್ತಾ ಇದ್ದಾಳೆ. ನಮ್ಮ ಪೂರ್ಣಕಟ್ಟೆ ಇವಳು ಸೈಲೆಂಟ್ ಥರ ಬಿಲ್ಡಪ್ ಕೊಡೋಳ. ಆಯ್ತಾ ಸ್ಕೂಲಲ್ಲೆಲ್ಲ ಎಲ್ಲರಿಗೂ ಸೈಲೆಂಟ್ ಅನ್ನೋ ಥರ ಒಂದು ಏನು ವ್ಯಯ ಏನೋ ಅದೇನೋ ಅಂತಾರಲ್ಲ ಅದು. ಬಟ್ ಮಳ್ಳಿ ಸೈಲೆಂಟ್ ಅಲ್ಲ ಗೈಸ್, ಮಳ್ಳಿ ಅವಳು. ಊಟದಲ್ಲಿ ಪನ್ನೀರ್ ಪಾಯಸ ಮಾಡಿಸಿದ್ರು. ತುಂಬ ಸ್ವೀಟಾಗಿತ್ತಂತೆ. ನಮ್ಮ ಹೆಗ್ನ ತಿಂದು, ನಾನು ತಿನ್ನಲಿಲ್ಲ. ಸೊ ಊಟ ಎಲ್ಲ ಮಾಡಿಕೊಂಡು ನಾವು ಮೇಲ್ಗಡೆ ಬಂದ್ವಿ. ಅಷ್ಟೇ ನಮ್ಮ ತನೋಜ್ ಅವರು ಸಪ್ತಪದಿಗೆ ರೆಡಿಯಾಗಿದ್ದರು ಫುಲ್ಲು. ನನಗೂ ಹೆಗ್ನಂಗೂ ಅವತ್ತು ಸಂಜೆ 5:30, 6 ಗಂಟೆಗೆ ಬಸ್ ಇತ್ತು. ಸೊ ನಾವು ಬೇಗ ಚೌಲ್ಟ್ರಿ ಬಿಟ್ವಿ. ಆನ್ ದ ವೇ ಹೋಗ್ಬೇಕಾದ್ರೆ ಗೊರೂರು ಡ್ಯಾಮ್ದು ಬ್ರಿಡ್ಜಲ್ಲಿ ಎಷ್ಟು ಸಖತ್ತಾಗಿತ್ತು. ಗೇಟ ಓಪನ್ ಆಗಿರೋದು ಕಾಣಿಸ್ತಾ ಇತ್ತು. ಅದನ್ನೇ ಹಾಗೆ ನೋಡ್ಕೊಂಡು ಮನೆಗೆ ಬಂದ್ವಿ. ಫೈನಲಿ ಮದುವೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಬಟ್ ಎಸ್, ಐ ಕುಡಂಟ್ ಕ್ಯಾಪ್ಚರ್ ಆಲ್ ದೀಸ್ ಥಿಂಗ್ಸ್ ಬಿಕಾಸ್ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ದೆ. ನಾನೇ ಬೇರೆ ಡ್ರೈವ್ ಮಾಡ್ಕೊಬಂದೆ. ಆ್ಯಂಡ್ ಇವಾಗ ಮತ್ತೆ ನಾನು ಬೆಂಗಳೂರಿಗೆ ಹೊರಡಬೇಕು. ಸೊ ಐ ವಾಸ್ ವೆರಿ ಮಚ್ ಟಯರ್ಡ್. ಆ್ಯಂಡ್ ನನ್ನ ಸ್ಕಿನ್ ನೋಡಿ ಫುಲ್ ಬ್ರೇಕ್ಔಟ್ ಆ್ಯಕ್ನೆಸ್ ಆಗ್ತಾಯಿದೆ. ಏನೇ ಸ್ಕಿನ್ ಕೇರ್ ಮಾಡೋ, ಏನೇ ಪ್ರಾಡಕ್ಟ್ ನಿನ್ನ ಮುಖಕ್ಕೆ ಹಚ್ಚೋ, ದಟ್ ಟೈಮ್ ಆಫ್ ದ ಮಂತ್ ಬಂತು. ಆ್ಯಂಡ್ ದಟ್ ಟೈಮ್ ಆಫ್ ದ ಮಂತ್ಗೂ 1 ವೀಕ್ ಮುಂಚೆ ನಿನ್ನ ಮುಖ ಎಕ್ಕುಟ್ ಹಾಳಾಗಲಿಲ್ಲ ಅಂತಂದರೆ ಯು ಆರ್ ನಾಟ್ ಅ ಆ್ಯಕ್ಚುಯಲ್ ಫೀಮೇಲ್ ಅಂತ ಅರ್ಥ ಅನಿಸುತ್ತೆ. ಮೈಟ್ ಬಿ, ನನಗಂತೂ ಹಾಗೇ ಆಗುತ್ತೆ. ಅದು ಯಾವುದೋ ಮದುವೆ ಟೈಮಲ್ಲೇ ಬರಬೇಕು. ಇಲ್ಲ ನಾರ್ಮಲ್ ಫಂಕ್ಷನ್ ಟೈಮಲ್ಲಿ ನನ್ನ ಮುಖ ವಿಲ್ ಬಿ ಲೈಕ್ ನೆಕ್ಸ್ಟ್ ಲೆವೆಲ್ ಸ್ಕಿನ್ ಇರುತ್ತೆ. ಫಂಕ್ಷನ್ ಬಂತು ಅವಾಗ ಫುಲ್ ಬ್ರೇಕ್ಔಟ್ಸ್ ಆ್ಯಂಡ್ ಎವ್ರಿಥಿಂಗ್. ಓಕೆ ಗೈಸ್, ಎಸ್, ದಿಸ್ ಮಚ್ ಫಾರ್ ದ ವ್ಲಾಗ್ ಟುಡೇ. ಸೊ ಎಲ್ಲ ನನ್ನ ಫ್ರೆಂಡ್ಸ್ ಮದುವೆ ಆಗ್ತಿದ್ದಾರೆ. ಇಟ್ ಫೀಲ್ಸ್ ನೈಸ್. ಆರ್ ಫ್ಯಾಮಿಲೀಸ್ ಗೆಟಿಂಗ್ ಎಕ್ಸ್ಟೆಂಡೆಡ್, ಮೀನ್ಸ್ ಫ್ರೆಂಡ್ಸ್ ಫ್ಯಾಮಿಲೀಸ್ ಗೆಟಿಂಗ್ ಎಕ್ಸ್ಟೆಂಡೆಡ್. ಅದು ನಮ್ಮ ತೋಟೆ ಫೈನಲಿ ಲವ್ ಮ್ಯಾರೇಜೇ ಆದ ಗುರು. ಅದು ಇನ್ನೊಂದು ಮ್ಯಾಟರ್ ಅಂತಂದರೆ ಆಫ್ಟರ್ ಪುಣ್ಯಾತ್ಮ ಅವನೆಂತು. ದಟ್ಸ್ ಇಟ್ ಫಾರ್ ದ ಡೇ ಗೈಸ್. ಐ ಹೋಪ್ ಯು ಹ್ಯಾವ್ ಎಂಜಾಯ್ಡ್ ದ ವ್ಲಾಗ್ ಟು. ನಾನು ಆ್ಯಕ್ಚುಲಿ ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ ದಟ್ ನಾವು ರೆಡಿ ಆಗೋದನ್ನ ವ್ಲಾಗ್ ಮಾಡೋಣ ಆ್ಯಂಡ್ ಎವ್ರಿಥಿಂಗ್. ಬಟ್ ಲಾಸ್ಟ್ ಮೂಮೆಂಟ್ it didn't happen. So actually I have to learn ಹೇಗೆ ಮಾಡಬೇಕು ಏನು ಅನ್ನೋದನ್ನು ನಾನು ಕಲಿಬೇಕು. ಐ ಆಮ್ ಸ್ಟಿಲ್ ಇನ್ ದ ಪ್ರಾಸೆಸ್ ಆಫ್ ಲರ್ನಿಂಗ್ ಆ್ಯಂಡ್ ಡೆಫಿನೆಟ್ಲಿ ಐ ಲರ್ನ್ ಟು. ಓಕೆ, signing off. See you all in my next vlog. Tata.